ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಮಟ್ಟಿಗೆ ಜಗಳದ ಮೂಲಕ ಸದ್ದಾಗಿದ್ದು ಅಶ್ವಿನಿ ಗೌಡ ಹಾಗೂ ರಕ್ಷಿತಾ ವಿಚಾರದಲ್ಲಿ ಸಾಕಷ್ಟು ಬಾರಿ ಅಶ್ವಿನಿ ಗೌಡ ತಪ್ಪು ಮಾಡಿದ್ದಾರೆ. ಸಾಕಷ್ಟು ಬಾರಿ ಕ್ಷಮೆ ಕೂಡ ಕೇಳಿದ್ದಾರೆ. ಆದರೆ ವೀಕ್ಷಕರಲ್ಲಿ ಒಂದು ಅನುಮಾನ ಇತ್ತು, ಇದೆಲ್ಲವೂ ಕೂಡ ಫೇಕ್, ಅಶ್ವಿನಿ ಗೌಡ ಯಾವತ್ತಿಗೂ ಕೂಡ ಬದಲಾಗೋದಿಲ್ಲ ಅಂತ. ಆದರೆ ನನಗೆ ಯಾಕೋ ಆ ರೀತಿ ಅಭಿಪ್ರಾಯ ವ್ಯಕ್ತವಾಗಿಲ್ಲ. ಯಾಕಂದರೆ ಲೈವ್ನಲ್ಲಿ ನೀವು ಗಮನಿಸಿದಾಗ ಹೆಚ್ಚು ಸಮಯವನ್ನು ಕಳೀತಾ ಇದ್ದಿದ್ದೆ ಅಶ್ವಿನಿ ಗೌಡ ಹಾಗೂ ರಕ್ಷಿತಾ ಜೊತೆ ಅಶ್ವಿನಿ ಗೌಡ ಎಷ್ಟೇ ಜಗಳ ಆಗಿರ್ಬೋದು, ಏನೇ ಮಾಡಿರ್ಬೋದು, ಆದರೆ ರಕ್ಷಿತಾ ಅವರ ಮಾತುಗಳಿಗೆ ಬಿಗ್ ಬಾಸ್ ಮನೆಯಲ್ಲಿ ಅಕ್ಷರಶಃ ಕಿವಿಯಾಗಿತ್ತು ಅಶ್ವಿನಿ ಗೌಡ ಅನ್ನೋದು ಅಪ್ಪಟ ಸತ್ಯ. ಅಡುಗೆ ಮನೆಯಲ್ಲಿರ್ಬೋದು, ಇಬ್ಬರು ಜೊತೆಯಾಗಿ ಕೆಲಸ ಮಾಡುವಂಥ ಸಂದರ್ಭ ಅಥವಾ ಗಾರ್ಡನ್ ಏರಿಯಾದಲ್ಲಿ ಕೂತು ಮಾತಾಡುವಂಥ ಸಂದರ್ಭ ಇರ್ಬೋದು, ಸ್ವಿಮ್ಮಿಂಗ್ ಪೂಲ್ ಹತ್ರ ಕೂತು ಮಾತಾಡುವಾಗ ಇರ್ಬೋದು, ಅಶ್ವಿನಿ ರಕ್ಷಿತಾ ಶೆಟ್ಟಿ ಏನೇ ಮಾತಾಡಿದರೂ ಕೂಡ ಅದಕ್ಕೆ ಬೇಜಾರು ಮಾಡ್ಕೊಳ್ತಾ ಇರಲಿಲ್ಲ. ಎಲ್ಲದಕ್ಕೂ ಕೂಡ ಪ್ರತಿಕ್ರಿಯಿಸ್ತಾ ಇದ್ರು. ಸಾಕಷ್ಟು ಬಾರಿ ರಕ್ಷಿತಾ ಅವರ ಪ್ರೀತಿಯ ರಘುವಣ್ಣ ಕೂಡ ಇರಿಟೇಟ್ ಮಾಡ್ತಾಳೆ ಅಂತ ಬೈದು ಕಳಿಸಿದ್ದಿದೆ ರಕ್ಷಿತನ್ನ. ಆದರೆ ಎಲ್ಲೂ ಕೂಡ ಅಶ್ವಿನಿ ಗೌಡ ಆ ರೀತಿ ಡಿಮೋಟಿವೇಟ್ ಅನ್ನೋ ಥರ ರಕ್ಷಿತಾ ಅವರಿಗೆ ಮಾಡೇ ಇಲ್ಲ. ಒಂದು ಪುಟ್ಟ ಹುಡುಗಿ ಏನೋ ಹೇಳ್ತಾ ಇದ್ದಾಳೆ ಅಂತ ಆಕೆ ಎಲ್ಲ ಕಥೆಗಳಿಗೂ ಕೂಡ ಕಿವಿ ಆಗ್ತಾಯಿದ್ರು. ನಿನ್ನೆ ಕ್ಷಮೆ ಕೇಳುವಂಥ ಸಂದರ್ಭದಲ್ಲಿ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶ್ವಿನಿ ಕ್ಷಮೆಯನ್ನು ಕೇಳ್ತಾರೆ. ಆರಂಭದಿಂದ ಹಿಡಿದು ಏನೆಲ್ಲ ಜಗಳ ಆಯಿತು, ಆರಂಭದಲ್ಲಿ ಗೆಜ್ಜೆ ವಿಚಾರಕ್ಕೆ ಯಾವ ರೀತಿ ಜಗಳ ಆಯಿತು, ಹಾಗೆಯೇ ಲೆಟರ್ ವಿಚಾರಕ್ಕೆ ಈಗಾಗಲೇ ಕ್ಷಮೆಯನ್ನು ಕೇಳಿದ್ದಾರೆ, ಅವತ್ತು ನಾನು ಲೆಟ್ರ್ ಕೊಡಬೇಕಿತ್ತು ಅಂತ. ನಿನ್ನೆ ಕೂಡ ಅದೇ ವಿಚಾರವನ್ನು ಮತ್ತೆ ಪ್ರಸ್ತಾಪ ಮಾಡಿ ರಕ್ಷಿತಾ ಬಳಿ ಕ್ಷಮೆಯನ್ನು ಕೇಳ್ತಾರೆ. ಹಾಗೆ ರಕ್ಷಿತಾ ವಿರುದ್ಧವಾಗಿ ಕಾಕ್ರೋಚ್ ಸುದ್ದಿ ಒಂದು ಪದವನ್ನು ಪ್ರಯೋಗಿಸ್ತಾರೆ. ಆ ಪದ ಪ್ರಯೋಗ ಆದ ಬಳಿಕ ಬಾತ್ರೂಮ್ ಏರಿಯಾದಲ್ಲಿ ಕ್ಷಮೆಯನ್ನು ಕೇಳಿಸುವಂತಹ ಸಂದರ್ಭದಲ್ಲಿ ಸುದ್ದಿ ಅವರು ಒಂಥರ ವ್ಯಂಗ್ಯವಾಗಿ ಕ್ಷಮೆಯನ್ನು ಕೇಳ್ತಾರೆ. ಅಲ್ಲೇ ಅಶ್ವಿನಿ ಗೌಡ ಇರ್ತಾರೆ. ಆ ಸಂದರ್ಭದಲ್ಲಿ ನಾನು ಅವ್ರ ಹತ್ರ ಇದು ಸರಿಯಲ್ಲ ಸುದ್ದಿ ಅಣ್ಣ ಅಂತ ಹೇಳಬೇಕಾಗಿತ್ತು, ಅದನ್ನು ವಿರೋಧಿಸಬೇಕಾಗಿತ್ತು, ಅದು ನಾನು ಮಾಡಿಲ್ಲ ಅಂತ ಬೇಸರವನ್ನು ಹೊರಹಾಕ್ತಾರೆ, ಸಾರಿ ಕೇಳ್ತಾರೆ. ಅದರಲ್ಲೂ ಕೂಡ ಮುಖ್ಯವಾಗಿ ನನಗೆ ಪ್ರತಿದಿನ ಕಾಡ್ತಾ ಇದ್ದಿದ್ದು ಲೆಟರ್ ವಿಷಯ. ನಾನು ಅವತ್ತು ನಿನಗೆ ಲೆಟರ್ ಸಿಗೋ ಹಾಗೆ ಮಾಡಬೇಕಿತ್ತು, ನಿನಗೆ ಆ ಲೆಟರ್ನ ಅವಶ್ಯಕತೆ ಇತ್ತು. ಬೇರೆಯವರು ಕೂಡ ನನ್ನ ಜೊತೆ ಅವಳಿಗೆ ಸಿಗಬಾರ್ದು ಅಂತ ಹೇಳಿದ್ರು ಕೂಡ ನಾನವತ್ತು ಆ ವಿಚಾರದಲ್ಲಿ ಸರಿಯಾಗಿ ಸ್ಟ್ಯಾಂಡನ್ನು ತೆಗೆದುಕೊಳ್ತಾ ಇದ್ರೆ ಖಂಡಿತವಾಗ್ಲೂ ನಿನಗೆ ಲೆಟರ್ ಸಿಗ್ತಾ ಇತ್ತು ಅಂತ ಅಶ್ವಿನಿ ಹೇಳ್ತಾರೆ. ಆ ಮೂಲಕ ಅದಕ್ಕೆ ಸಾರಿಯನ್ನು ಕೂಡ ಕೇಳ್ತಾರೆ. ಇನ್ನು ಬೇರೆ ಬೇರೆ ವಿಚಾರಕ್ಕೆ ರಕ್ಷಿತಾ ಅವರನ್ನು ಅಶ್ವಿನಿ ಹೊಗಳ್ತಾರೆ. ಮೂರ್ತಿ ಚಿಕ್ಕದಾದರೂ ಕೂಡ ಕೀರ್ತಿ ದೊಡ್ಡದು, ಈ ಮನೆಯ ಪಟಾಕಿ, ಸ್ಮೈಲಿ, ಕ್ಯೂಟಿ ಅಂತೆಲ್ಲ ಹೊಗಳ್ತಾರೆ. ಸಾಕಷ್ಟು ಬಾರಿ ಅವರು ಧ್ರುವಂತ್ ಅವರ ಬಳಿ ಮಾತನಾಡಿದ್ದಾರೆ ಈ ಹಿಂದೆ ರಕ್ಷಿತಾ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆಕೆಯ ಎನರ್ಜಿ, ಆಕೆ ಕೆಲವೊಂದು ಸಂದರ್ಭದಲ್ಲಿ ಮಾತನಾಡುವಂಥ ರೀತಿ, ಆಕೆಯ ಮೆಚ್ಯೂರಿಟಿ ಲೆವೆಲ್ ಎಲ್ಲವೂ ಕೂಡ ಮೆಚ್ಚುವಂಥದ್ದು ಅಂತ. ಅದರಲ್ಲೂ ಕೂಡ ರಕ್ಷಿತಾ ಅವರ ಮುಂದೆ ನಿನ್ನೆ ಒಂದಷ್ಟು ವಿಚಾರಗಳನ್ನು ಮಾತನಾಡಿದ್ದು ನಿಜಕ್ಕೂ ಅಶ್ವಿನಿ ಅವರ ಅಭಿಪ್ರಾಯ ಅವ್ರ ಬಗ್ಗೆ ಏನಿತ್ತು ಕೆಲವರಲ್ಲಿ ನೆಗೆಟಿವ್, ಅದೆಲ್ಲವೂ ಕೂಡ ಬದಲಾಗೋ ರೀತಿ ಇತ್ತು. ಅದರಲ್ಲೂ ಕೂಡ ರಕ್ಷಿತಾ ಅವರನ್ನು ಒಂದು ವಿಚಾರಕ್ಕೆ ತುಂಬ ಹೊಗಳ್ತಾರೆ. ಅನೇಕ ಬಾರಿ ಈ ವಿಚಾರವನ್ನು ವಿಡಿಯೋದಲ್ಲಿ ನಾನು ಹೇಳಿದ್ದೆ. ಯಾರೆಷ್ಟೇ ಜಗಳ ಮಾಡಲಿ ಊಟದ ವಿಚಾರ ಅಂತ ಬಂದಾಗ ರಕ್ಷಿತಾ ಹೊಟ್ಟೆ ತುಂಬು ಎಲ್ಲರೂ ಕೂಡ ಊಟ ಮಾಡೋ ಹಾಗೇ ಮಾಡಿದ್ದು. ಯಾರೂ ನಮಗೆ ಊಟ ಸಿಕ್ಕಿಲ್ಲ ಅಂತ ಆಗಬಾರ್ದು ಅನ್ನೋ ಕಾರಣಕ್ಕೆ ಕೊನೆಯದಾಗಿ ಊಟ ಮಾಡ್ತಾ ಇದ್ದಿದ್ದೆ ರಕ್ಷಿತಾ ಬಿಗ್ ಬಾಸ್ ಮನೆಯಲ್ಲಿ. ಅಶ್ವಿನಿ ತುಂಬ ಮನಸ್ಸಿಂದ ಹಾರೈಸ್ತಾರೆ. ನಾನು ಹಾಗೂ ನೀನು ಈ ವಿಚಾರದಲ್ಲಿ ಸೇಮ್ ಇದ್ದೀವಿ. ಅನೇಕ ಬಾರಿ ನೀನು ಎಲ್ರಿಗೂ ಕೂಡ ಊಟದ ವಿಚಾರದಲ್ಲಿ ಯಾವ ರೀತಿ ನಡ್ಕೊಂಡಿದ್ದೀಯ ಅನ್ನೋದು ನನಗೆ ಗೊತ್ತು. ಊಟ ಅಂತ ಬಂದಾಗ ಎಲ್ರಿಗೂ ಕೂಡ ಊಟ ಸಿಗಬೇಕು ಅನ್ನೋ ರೀತಿ ನೀನು ಹೆಲ್ಪ್ ಮಾಡ್ತಾ ಇದ್ದಿ, ಎಲ್ರಿಗೂ ಕೂಡ ಹೊಟ್ಟೆ ತುಂಬ ಬಡಿಸ್ತಾ ಇದ್ದಿ. ನಿನ್ನ ಆ ಒಂದು ಕೊಡುವಂಥ ಕೈ ನಿನ್ನನ್ನು ಎಲ್ಲೋ ತೆಗೆದುಕೊಂಡು ಹೋಗುತ್ತೆ, ನಿನಗೆ ಮುಂದೆ ಜೀವನದಲ್ಲಿ ಒಳ್ಳೆಯದಾಗತ್ತೆ ಅಂತ ಹರಿಸ್ತಾರೆ. ಹಾಗೆ ಅಶ್ವಿನಿ ಗೌಡ ಹೇಳ್ತಾರೆ, ನಾನು ಕೂಡ ನಿನ್ನ ಥರನೇ ಅಂತ. ಅಶ್ವಿನಿ ಗೌಡ ಅವರು ಕೂಡ ಊಟದ ವಿಚಾರದಲ್ಲಿ ಯಾವತ್ತೂ ಕೂಡ ಯಾರ ಮೇಲೆ ಕೋಪ ತೋರಿಸ್ಕೊಂಡಿಲ್ಲ. ಗಿಲ್ಲಿ ಅಷ್ಟೇ ಅವಮಾನ ಮಾಡಲಿ, ಎಷ್ಟೇ ಕಮೆಂಟ್ಸ್ಗಳನ್ನು ಹಾಕಲಿ, ಆದರೆ ಗಿಲ್ಲಿಗೆ ಊಟದ ವಿಚಾರ ಬಂದಾಗ ಒಬ್ಬ ಅಮ್ಮ ಯಾವ ರೀತಿ ಊಟ ಹಾಕ್ಕೊಡ್ತಾರೋ ಅದೇ ರೀತಿ ಅಶ್ವಿನಿ ಗೌಡ ಹಾಕ್ಕೊಟ್ಟಿದ್ರು. ಅದೇ ಕಾರಣಕ್ಕೆ ನಮ್ಮಿಬ್ಬರ ಮೆಂಟಾಲಿಟಿ ಸೇಮ್ ಅಂತ ಅಶ್ವಿನಿ ಹೇಳ್ತಾರೆ. ರಕ್ಷಿತಾ ಅವರು ಕೂಡ ಹೇಳ್ತಾರೆ ಕ್ಷಮೆಯನ್ನು ಕೇಳುವಂಥ ಸಂದರ್ಭದಲ್ಲಿ ಅಶ್ವಿನಿ ಅವರ ಬಳಿ, ನಾನು ಕೂಡ ತಪ್ಪು ಮಾಡಿದ್ದೀನಿ, ನೀವು ಕೂಡ ತಪ್ಪು ಮಾಡಿದ್ದೀವಿ, ನಮ್ಮ ಇಬ್ಬರ ತಪ್ಪುಗಳು ಕೂಡ ಈಕ್ವಲ್ ಆಗಿದೆ, ಇಬ್ಬರೂ ಕೂಡ ತಪ್ಪು ಮಾಡಿದ್ದಕ್ಕೆ ಕ್ಷಮೆಯನ್ನು ಕೇಳಿದ್ದೀವಿ, ನೀವು ಕೂಡ ಕೇಳಿದ್ದೀರಿ, ಹಾಗಾಗಿ ನಾವು ಪರಸ್ಪರ ಕ್ಷಮೆ ಕೇಳುವಂಥ ಅವಶ್ಯಕತೆ ಇಲ್ಲ, ನಮ್ಮದೆಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಆಗಿದೆ ಅನ್ನೋ ರೀತಿಯಲ್ಲೇ ಹೇಳ್ತಾರೆ. ಅಶ್ವಿನಿ ಕೂಡ ಅದನ್ನೇ ಪುನರುಚ್ಚರಿಸ್ತಾರೆ. ನಿನಗೆ ಒಳ್ಳೇದಾಗಲಿ ಅಂತ ಮನಸ್ಸು ಬಿಚ್ಚಿ
ಮಾತನಾಡಿ ಹರಿಸ್ತಾರೆ. ನಿಜಕ್ಕೂ ಅಶ್ವಿನಿ ರಕ್ಷಿತಾ ಬಗ್ಗೆ ಈ ರೀತಿ ಮಾತುಗಳನ್ನು ಆಡಿದ್ದು ಖುಷಿ ಅನ್ನಿಸ್ತು. ಅವರಿಬ್ಬರ ಸ್ನೇಹ ಕೂಡ ಅದೇ ರೀತಿ ಕಂಟಿನ್ಯೂ ಆಗಲಿ ಅನ್ನೋದು ವೀಕ್ಷಕರ ಅಭಿಪ್ರಾಯ. ಇನ್ನು ಬಿಗ್ ಬಾಸ್ ಮನೆಗೆ ಅಶ್ವಿನಿ ಅವರ ತಮ್ಮ ಬಂದಂಥ ಸಂದರ್ಭದಲ್ಲೂ ಕೂಡ ರಕ್ಷಿತಾ ಜೊತೆ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಮನೆಗೆ ಕರೀತಾರೆ, ಹಾಗೆ ಉಡುಪಿಗೆ ನಾವು ಕೂಡ ಬರ್ತೀವಿ ಅನ್ನೋ ಮಾತನ್ನು ಹೇಳ್ತಾರೆ. ಇದನ್ನೆಲ್ಲ ನೋಡಿದಾಗ ರಕ್ಷಿತಾ ಶೆಟ್ಟಿ ಟ್ರೋಫಿ ಗೆಲ್ತಾರಾ ಇಲ್ವೋ ಗೊತ್ತಿಲ್ಲ, ಒಂದಷ್ಟು ಮನಸ್ಸುಗಳಲ್ಲಿ ಜಾಗವನ್ನು ಪಡ್ಕೊಂಡಿದ್ದಾರೆ. ತಮ್ಮ ವ್ಯಕ್ತಿತ್ವದ ಮೂಲಕವೇ ಒಂದಷ್ಟು ಮನಸ್ಸುಗಳನ್ನು ಗೆದ್ದಿದ್ದಾರೆ ಅನ್ನೋದು ಅವರ ಅಭಿಮಾನಿಗಳಿಗೆ ನಿಜಕ್ಕೂ ಖುಷಿ ಕೊಡುತ್ತೆ. ಅಶ್ವಿನಿ ಗೌಡ ರಕ್ಷಿತಾ ಬಗ್ಗೆ ಮಾತನಾಡಿದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.